ರಾಯಬಾಗ ತಾಲೂಕಿನ ಸುಕ್ಷೇತ್ರ ಯಲ್ಪಾರಟ್ಟಿಯ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆ 4ನೇ ದಿನ ಮಹಾ ನೈವೇದ್ಯ ಜರುಗಿದೆ. ಭಕ್ತರು ಬುಧವಾರ ದಿನವಿಡೀ ಶ್ರೀ ಅರಣ್ಯ ಸಿದ್ದೇಶ್ವರ ದೇವರಿಗೆ ಮಹಾ ನೈವೇದ್ಯ ನೆರವೇರಿಸಿ ಒಡೆಯರಿಗೆ ಭಕ್ತರಿಗೆ ದೇವರ ಪ್ರಿಯ ನೈವೇದ್ಯವಾದ ಬಾಳೆಹಣ್ಣಿನ ಶೀಕರಣಿ, ಹೋಳಿಗೆ, ಹಪ್ಪಳ, ಸಂಡಿಗೆ, ಅನ್ನ ಸಾಂಬಾರ್, ವಿವಿಧ ಕಾಯಿಪಲ್ಯಗಳನ್ನು ನೀಡುವ ಮೂಲಕ ಭಕ್ತರಿಗೆ ಉಣಬಡಿಸುವುದು ಇಲ್ಲಿನ ವಾಡಿಕೆಯಾಗಿದೆ. ದೇವರಿಗೆ ಮಹಾ ನೈವೇದ್ಯ ಅರ್ಪಿಸಿ ಶ್ರೀ ಅರಣ್ಯ ಸಿದ್ದಕೋ ಚಾಂಗಬೋಲೋ ಎಂದು ಉದ್ಘರಿಸಿದ ಭಕ್ತರು ಉತ್ತರ ಕರ್ನಾಟಕ ಅಲ್ಲದೆ ನೆರೆಯ ದಕ್ಷಿಣ ಮಹಾರಾಷ್ಟ್ರ, ಗೋವಾ ರಾಜ್ಯಗಳಿಂದ ಅಪಾರ ಭಕ್ತರು ಈ ಜಾತ್ರೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಕಮಿಟಿ, ಪೊಲೀಸ್ ಇಲಾಖೆ, ಗ್ರಾಮ ಪಂಚಾಯಿತಿ ಹಾಗೂ ವಿವಿಧ ಇಲಾಖೆಯಿಂದ ಸಕಲ ವ್ಯವಸ್ಥೆ ಮಾಡಲಾಗಿತ್ತು. ಖ್ಯಾತ ನರರೋಗ ತಜ್ಞ ಡಾಕ್ಟರ್ ರವಿ ಇಂಚಲಕರಂಜಿ ಅವರು ಅರಣ್ಯ ಫೌಂಡೇಶನ್ ವತಿಯಿಂದ ಜಾತ್ರೆಗೆ ಆಗಮಿಸುವ ಲಕ್ಷಾಂತರ ಭಕ್ತರಿಗೆ ಶುದ್ಧ ಕುಡಿಯುವ ನೀರಿನ ಘಟಕದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರು, ಸ್ಥಳೀಯರು, ರಾಜ್ಯ, ಹೊರ ರಾಜ್ಯಗಳ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಲಕ್ಷ ಶ್ರೀ ಅರಣ್ಯ ಸಿದ್ದೇಶ್ವರ ದೇವರ ಭಕ್ತರು ಜಾತ್ರೆಯಲ್ಲಿ ಭಾಗಿಯಾಗಿದ್ರು. ನಮಗೆಲ್ಲ ರೀತಿ ಚಲೋ ಆಗಲಿ ಅಂತ ಬೇಡ್ಕೋತಾರೋ, ಅದರಂತೆ ಬಂದು ಇಲ್ಲಿ ಎಲ್ಲರೂ ಗ್ರಾಮಸ್ಥರ, ಭಕ್ತರ ಎಲ್ಲ ಕಡೆ ಅವ್ರು 3 ರಾಜ್ಯದಿಂದ ಬಂದು ಭಕ್ತರ ಬಂದ ನಿವಾಜಿ ಕೊಟ್ಟು 5 ಮಂದಿ ಒಡೆಯರನ್ನು ಉಳಿಸಿ ಹೋಗ್ತಾರೆ. ಅವ್ರಿಗೆ ಚಲೋ ಆದ ಬಳಿಕ ಬಂದ ಊಟ ಮಾಡಿಸಿ ಹೋಗ್ತಾರೆ. ಬಾಳೆಹಣ್ಣು ಮತ್ತು ಹೋಳಿಗೆನೇ ಯಾಕೆ ಮಾಡ್ತಾರೆ, ಏನು ವಿಶೇಷ? ಬಾಳೆಹಣ್ಣು ಶೀಕರಾಣಿ, ಬಾಳೆಹಣ್ಣದ ಶೀಕರಾಣಿ ಅನ್ನ ಇದು ಪೂರ್ವಿ ಆರಣಿಸಿದ್ದನ್ನು ನೀವು ಆಯ್ತು. ಅವ್ನು ಖಾರ ಇದನ್ನ ಏನು ತಿನ್ನಂಗಿಲ್ಲ. ಅವ್ನಿಗೆ ಊಟ ಅಂದ್ರೆ ಬಾಳೆಕಾಯಿ ಶೀಕರಾಣಿ, ಅನ್ನ ಆಯ್ತು, ಹೋಳಿಗೆ ಎಲ್ಲ ಹುಗ್ಗಿ ಈಗ ಮೇನ್ ಇತ್ತು. ಮತ್ತು ಇದನ್ನು ಬಿಟ್ಟರೆಲ್ಲ ಶುದ್ಧ ಶಾಖಾಹಾರಿ ಇದನ್ನಷ್ಟ ಊಟ ಮಾಡ್ತೀವಿ. ಅನಾನ ಎಲ್ಲರೂ ಆ ಬಾಳಿಕಾಯಿ ಶಿಖರಾಣಿ ಬಡ್ಡಿ ಹಿಡಿದು ಬೇಡ್ಕೊಂಡು ಜನ ಬಂದು ಅನಾನ ಅವರು ಎಲ್ಲರೂ ಬಂದವರು ಹೋಳಿಗೆ ಶಿಖರಾಣಿನ ಮಾಡ್ತೀವಿ. ಈ ಸಲ ಜಾತ್ರೆಗೆ ಎಷ್ಟು ಜನ ಸೇರಿದೆ ಭಕ್ತರು? ಈ ಸಲ ಜಾತ್ರೆಗೆ ಒಂದು 6 ರಿಂದ 7 ಲಕ್ಷ ತನಕ ಸೇರಿದೆ. 6-7 ಲಕ್ಷ ತನಕ. ಇವತ್ತು ವಿಶೇಷ ಏನ್ರಿ? ಇವತ್ತು ವಿಶೇಷ ಅಂದ್ರೆ ನಿವಾಳಿಗೆ ಕಡೋಳಿ ಪ್ರಯಾಣ ಗುಡಿ ಬೀಳ್ತಿರ್ತಾಗ ರಾಕ್ಷಸ ಕೆಡುತ್ತಿತ್ತು. ಹಾಗೆ ಆರನ್ ಸಿದ್ದು ಹೋಗಿ ಗುಡಿ ಕಟ್ಟಿ ಬಂದ. ಕಡೋಳಿ ಇಟ್ರಾಯ ನಿವಾಳಿಗೆ ಆ ಕಡೋಳಿ ಇಟ್ರಾಯ ಆರನ್ ಸಿದ್ದಿಗೆ ಏನು ಬೇಡಪ್ಪ ನನಗೆ ನಿವಾಳಿಗೆ ಕೊಡುತ್ತೀನಿ. ಅದ ನಿವಾಳಿಗೆ ಇಲ್ಲಿ ಆಗ್ತದೆ. ಎಲ್ಲಿ ಯಾವ ನಮ್ಮ ದೇಶದಾಗ ಎಲ್ಲಿ ನಿವಾಳಿಗೆ ಬರುತ್ತೆ. ಇದು ನಿವಾಳಿಗೆ ಅಂದ್ರೆ ಮಾತು ಹೇಳಿದ್ರೆ ಬೆಂಕಿ. ನಿವಾಳಿಗೆ ಜಾಗ ಅಂದ್ರೆ ಅಷ್ಟು ಸತ್ಯ ಐತಿ. ಇವತ್ತು ಏನು ಬೇಡ್ಕೊಂಡು ಹೋಗ್ತಿರ್ಲ ಮುಂದಿನ ನಿವಾಳಿಗೆ ತನಕ ಅದು ನಕ್ಕಿ ಕೆಲಸ ಆಗುತ್ತೆ. ಇದು ನನ್ನ ಆತ್ಮ ಸಾಕ್ಷಿಯಾಗಿ ಹೇಳ್ತಾನೋ ಅದೇ ನಕ್ಕಿ ಕೆಲಸ ಆಗುತ್ತೆ. ಈಗ ಇವತ್ತು ನಿವಾಳಿಗೆ ಆಗ್ತೈತಿ. ಭಂಡಾರ, ಕಾರಿಕ, ಕೊಬ್ಬರಿ, ಬಾಳೆಹಣ್ಣು ಇದನ್ನೆಲ್ಲ ಹಾರಿಸಿ ಅವರ ಬೇಡ್ಕೊಂಡು ಹೋಗ್ತಾರೆ. ಅಂದ್ರೆ ನಿವಾಳಿ ಮುಖಾಂತರ 5 ದಿನಗಳು ನಡೆದ ಜಾತ್ರೆಗೆ ಇವತ್ತು ಎಂಡ್ ಆಗ್ತೈತ್ರಿ. ಇವತ್ತು ಎಂಡ್ರಿ. ಇಂದು ಯಾರು ಇರಂಗಿಲ್ಲ. ಇಂದಿನ ಅದು 6 ರಿಂದ 7 ಲಕ್ಷ ಜನ ಇರ್ತಾರಲ್ಲ, ಭಾಳ ಆದ್ರೆ 1 ಲಕ್ಷ ಉಳಿಬಹುದು ನೋಡಿ. ಇದಕ್ಕೆ ಎಲ್ಲರೂ ನಿವಾಳಿಗೆ ಈ ಕಡೆ ಹೋತು, ಈ ಕಡೆ ಎಲ್ಲರೂ ಹೋಗಿಬಿಡ್ತಾರೆ ನಿವಾಳಿ. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಐತ್ರಿ. ಹೇಳೋರು ಏನದಾರಲ್ಲ ಅವರ ಪೂರ್ವದಿಂದ ಬಂದದ್ದು ಎಲ್ಲ ಲೇಖ ಪ್ರಕಾರ ಹೇಳೋದಂದ್ರೆ ನಿಮಗೆ ಗೊತ್ತೈತಿ. ಬಾಳೆಹಣ್ಣು ಹೇಳೋದಿರಂಗಿಲ್ಲ, ಆ ವಂಶಾವಳಿ ಎಲ್ಲ ಅವ್ರ ಕಡೆನೇ ಇರ್ತದೆ. ಆ ಹೇಳೋರ ಮೇನ್ ಅಂದ್ರೆ ಆರನ್ ಸಿದ್ದನ ಶಿಶು ಮಕ್ಕಳವ್ರು. ಅದಕ್ಕೆ ಇನ್ನು ಈ ಜಾತ್ರೆಗೇನೆ ಎಲ್ಲರೂ ಕೂಡ್ತಾರವ್ರು. ಎಲ್ಲೆಲ್ಲಿ ಆ ಕಡೆ ಆಂಧ್ರದಾಗ, ಕೇರಳ ಈ ಕಡೆ ಎಲ್ಲ ಮಹಾರಾಷ್ಟ್ರದಾಗ ಹೋಗಿ ಲಾಸ್ಟ್ ದಿನ 1 ತಿಂಗಳು ಜಾತ್ರೆ ಇರ್ತಾ ಬಂದು ಇಲ್ಲಿ ನಮ್ಮ ಹೊಲಗೊಳದಾಗ ಇರ್ತಾರವ್ರು. ನಿತ್ತ ಏನು ಮಾಡೋದಕ್ಕೆ ಎಲ್ಲ ಮದುವೆ, ಊಟ, ಮದುವೆ ಸಹಿತ ಇಲ್ಲೇ ಮಾಡ್ಕೊಂಡು ಹೋಗ್ತಾರವ್ರು. ಇಲ್ಲೇ ಬಂದು ಮದುವೆ ಮಾಡ್ಕೊಂಡು ಹೋದ್ರಂದ್ರೆ ಮತ್ತು ಹೊಳ್ಳಿ ಅವರು ತಮ್ಮ ಮಕ್ಕಳು ಮುಂದಿನ ವರ್ಷನ ಬರ್ತಾರೆ. 1 ವರ್ಷ ಹೋದ್ರಂದ್ರೆ ಮುಂದಿನ ಜಾತ್ರೆಗೆ ಇಲ್ಲಿ ಬರ್ತಾರೆ. ಮಹಾದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಭಾಗ.
ಏಯ್ ಡಾಕ್ಟರ್